ಹೊಸದುರ್ಗ ಪಟ್ಟಣದ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಹುಳಿಯಾರು ರಸ್ತೆಯ ಮದಕರಿ ವೃತ್ತದಿಂದ ಸಾಯಿಬಾಬಾ ಮಂದಿರದವರೆಗೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ವಿಭಜಕ ಹಾಗೂ ವಿದ್ಯುತ್ ಬೀದಿ ದೀಪ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಶಾಸಕ ಬಿಜಿ ಗೋವಿಂದಪ್ಪ ಅವರು ಉದ್ಘಾಟನೆ ನೆರವೇರಿಸಿದರು. ಉದ್ಘಾಟನೆ ಬಳಿಕ ಮಾತನಾಡಿದ ಶಾಸಕರು, ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಕೈಗೊಂಡಿರುವ ಹಲವು ಯೋಜನೆಗಳ ಕುರಿತು ಶಾಸಕರು ಮಾಹಿತಿ ನೀಡಿದರು. ಹೊಸದುರ್ಗ ಪಟ್ಟಣ ವ್ಯಾಪ್ತಿಯಲ್ಲಿ ಈಗಾಗಲೇ ಸುಮಾರು 25 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಪಟ್ಟಣದಲ್ಲಿ ಹೊಸದಾಗಿ 5 ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಕಾರ್ಯ ಅಂತಿಮ ಹಂತ ತಲುಪಿದ್ದು, ಮುಂದಿನ 2 ತಿಂಗಳಲ್ಲಿ ಭದ್ರಾ ಜಲಾಶಯದಿಂದ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಕೆ ಆರಂಭವಾಗಲಿದೆ. ಅದೇ ರೀತಿ 900 ನಿವೇಶನಗಳ ವಿತರಣೆಗಾಗಿ ಅರ್ಜಿ ಸ್ವೀಕರಿಸಲಾಗಿದ್ದು, ಅರ್ಹ ಫಲಾನುಭವಿಗಳಿಗೆ ನಿವೇಶನದ ಜೊತೆಗೆ ಮನೆ ನಿರ್ಮಿಸಿಕೊಡುವ ಯೋಜನೆಯೂ ಸರ್ಕಾರದ ಮುಂದಿದೆ ಎಂದು ಹೇಳಿದರು. ಶಿಕ್ಷಣ ಕ್ಷೇತ್ರಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದ್ದು, 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಟಿಟಿಸಿ ಕಾಲೇಜು, 16 ಕೋಟಿ ರೂಪಾಯಿ ವೆಚ್ಚದ ಅಲ್ಪಸಂಖ್ಯಾತರ ಶಾಲೆ, ಮೊರಾರ್ಜಿ ಶಾಲೆ, 40 ಕೋಟಿ ರೂಪಾಯಿ ವೆಚ್ಚದ ಕಾರ್ಮಿಕರ ಶಾಲೆ ಹಾಗೂ 10 ಕೋಟಿ ರೂಪಾಯಿ ವೆಚ್ಚದ ಆದರ್ಶ ಶಾಲೆ ಆರಂಭಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕರು ತಿಳಿಸಿದರು. ಬಹಳ ದಿವಸಗಳ ಬೇಡಿಕೆ, ನಗರದಲ್ಲಿ ವಿದ್ಯುತ್ ದೀಪಗಳು ಅಳವಡಿಸಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಆ ಬೇಡಿಕೆ ಅನುಸಾರವಾಗಿ ಈಗಾಗಲೇ ಹೊಳಲ್ಕೆರೆ ಹೊಸದುರ್ಗ ಅಜ್ಜಂಪುರ ರೋಡ್ ಈಗಾಗಲೇ ದೀಪ ಅಳವಡಿಕೆ ಆಗಿದೆ. ಅದೇ ರೀತಿ TB ಸರ್ಕಲ್ನಿಂದ ಮತ್ತು ಗಾಂಧಿ ಸರ್ಕಲ್ಲಿಂದ ಜಾನ್ಕಲ್ ಜಾನ್ಕಲ್ನಿಂದ ಅಪ್ ಟು ಹೊಸಳ್ಳಿ ಕ್ರಾಸರ್ಗೆ 6 ಜನ ಕೂಡ ಡಿವೈಡರ್ ಹಾಕಿ ಬೆಳಕನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಈಗ ಮದಕರಿ ಸರ್ಕಲ್ನಿಂದ ಗೋಲ್ಡನ್ ರೆಸಾರ್ಟ್ವರೆಗೂ ಹೋಗುತ್ತಿದ್ದು, ಗೋಲ್ಡನ್ ರೆಸಾರ್ಟ್ವರೆಗೂ ಈ ದೀಪ ಅಳವಡಿಕೆ ಆಗ್ತವೆ. ಹೊಸಳ್ಳಿ ಕ್ರಾಸ್ವರೆಗೂ ಆ ದೀಪ ಅಳವಡಿಕೆ ಆಗ್ತವೆ. ಬೋಕಿಕೆರೆವರೆಗೆ ಈ ದೀಪ ಹೋಗಿದ್ದಾವೆ. ಒಟ್ಟಾರೆ ಹೊಸದುರ್ಗ ನಗರದ ಎಲ್ಲ ಮುಖ್ಯ ರಸ್ತೆಗಳು ಕೂಡ ಇನ್ನೊಂದು 3 ತಿಂಗಳೊಳಗಾಗಿ ಈಗಾಗಲೇ 25 ಕೋಟಿ ಹಣವನ್ನು ಕೊಟ್ಟಿದ್ದೀನಿ. 3 ತಿಂಗಳೊಳಗಾಗಿ ಎಲ್ಲ ರಸ್ತೆಗಳಲ್ಲೂ ಕೂಡ ವಿದ್ಯುತ್ ದೀಪಗಳ ಅಳವಡಿಕೆ ಆಗ್ತದೆ, ಸಂಶಯ ಬೇಡ. ಭಾಳ ದಿವಸಗಳಿಂದ ಜನ ಇದನ್ನು ಬೇಡಿಕೆ ಇಟ್ಟಿದ್ರು. ಆ ಬೇಡಿಕೆ ಒಂದು 3 ತಿಂಗಳು 4 ತಿಂಗಳೊಳಗಾಗಿ ಈಡೇರಿಸಿ ನಗರದ ಜನರ ಬಯಕೆಯನ್ನು ಪೂರೈಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು PWD ಇಲಾಖೆಯಿಂದ ಕೆಲಸ 6 ರಸ್ತೆಗಳಲ್ಲಿ ಆಗ್ತದೆ. ನ್ಯಾಷನಲ್ ಹೈವೇಯಿಂದ ಒಟ್ಟು ಕೆಲಸ ಆಗ್ತದೆ, ಪುರಸಭೆಯಿಂದ ಒಟ್ಟು ಕೆಲಸ ಆಗ್ತದೆ. ಎಲ್ಲ ಇಲಾಖೆಗಳಿಂದಲೂ ಕೂಡ ದೀಪ ಅಳವಡಿಕೆ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ, ಮುಗಿಸ್ಕೊಡ್ತೀವಿ. ಯಾರೂ ಸಂಶಯ ಪಡಬೇಕಾದಂಥ ವಿಚಾರ ಇಲ್ಲ. ಅದೇ ರೀತಿ ಹೊಸದುರ್ಗ ನಗರದಲ್ಲಿ ಕುಡಿಯೋ ನೀರು ಕೂಡ ಇವತ್ತು ವ್ಯವಸ್ಥಿತವಾಗಿ ನಡೀತಾ ಇದೆ. ಇನ್ನು 5 ಓವರ್ ಹೆಡ್ ಟ್ಯಾಂಕ್ಗಳನ್ನು ನಿರ್ಮಾಣ ಕಾರ್ಯ ಈಗಾಗಲೇ ಆಗಿದೆ. ಇನ್ನೊಂದು 2 ತಿಂಗಳಲ್ಲಿ ಓವರ್ ಹೆಡ್ ಟ್ಯಾಂಕ್ಗಳು ಕೂಡ ಮುಗಿತವೆ. ಭದ್ರಾ ಮೇಲ್ದಂಡೆಯಿಂದ ಇನ್ನು 2 ತಿಂಗಳಲ್ಲಿ ಕುಡಿಯೋ ನೀರು ಕೂಡ ಬರ್ತದೆ. 2 ತಿಂಗಳೊಳಗಾಗಿ ಭದ್ರಾ ಮೇಲ್ದಂಡೆ ಕುಡಿಯೋ ನೀರು ಬಂದು ಹೊಸದುರ್ಗ ನಗರ ಜನರಿಗೆ ಸಾಕಷ್ಟು ಕುಡಿಯೋ ನೀರು, ಬೆಳಕಿನ ವ್ಯವಸ್ಥೆ, ರಸ್ತೆ ಸಂಪರ್ಕ ಎಲ್ಲವೂ ಕೂಡ ಸಮರ್ಪಕವಾಗ್ತವೆ. ಈಗಾಗಲೇ ನಿವೇಶನಗಳ ಕೊರತೆ ಇತ್ತು. ನಿವೇಶನಗಳನ್ನು ಕೂಡ ಈಗಾಗಲೇ 900 ನಿವೇಶನಗಳನ್ನು ಕೊಡಲಿಕ್ಕೆ ಅರ್ಜಿಗಳನ್ನು ತಗೊಂಡಿದ್ದೀವಿ. ಅರ್ಜಿಗಳ ಪರಿಶೀಲನೆ ಮಾಡಿ 900 ಜನರಿಗೂ ಮತ್ತು ನಿವೇಶನ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಮನೆಗಳನ್ನು ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಖಂಡಿತವಾಗ್ಲೂ ಕೂಡ ಮಾಡ್ತೀವಿ. ವಸತಿ, ಕುಡಿಯೋ ನೀರು, ವಿದ್ಯುತ್ ದೀಪ, ರಸ್ತೆ, ಆಮೇಲೆ ಶಾಲಾ ಕಾಲೇಜುಗಳು. ಇವತ್ತು ಹೊಸದುರ್ಗದಲ್ಲಿ GTTC ಕಾಲೇಜನ್ನು ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭ ಮಾಡ್ತಾಯಿದ್ದೇವೆ. ಹಾಗೆಯೇ ಮೊರಾರ್ಜಿ ಶಾಲೆ, ಮೈನಾರಿಟಿ ಮೊರಾರ್ಜಿ ಶಾಲೆ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾಯಿದ್ದೇವೆ. ಅದೇ ರೀತಿ ಆದರ್ಶ ಶಾಲೆ ಕೆಲ್ಲೋಡ್ನಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದೆ ಆದರ್ಶ. ಆಮೇಲೆ ಕಾರ್ಮಿಕರ ಶಾಲೆ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಮಂಜೂರಾಗಿದೆ. ಅದನ್ನು ಕೂಡ ಲ್ಯಾಂಡ್ ಕೊಟ್ಟಿದ್ದೀವಿ. ಆ ಶಾಲೆ ಕೂಡ ಪ್ರಾರಂಭ ಆಗ್ತದೆ. ಒಟ್ಟಾರೆ ಶಿಕ್ಷಣದಲ್ಲಿ ಪ್ರಗತಿ, ವಸತಿನಲ್ಲಿ ಪ್ರಗತಿ, ವಿದ್ಯುತ್ ದೀಪದ ಬೆಳಕಿನಲ್ಲಿ ಪ್ರಗತಿ, ಇಂಥ ಎಲ್ಲ ನೀರು ಮೂಲಭೂತ ಬೇಕಾದ ಎಲ್ಲ ಸೌಕರ್ಯಗಳ ಈ ಸತಿ ನಗರಕ್ಕೆ ಒದಗಿಸಿಕೊಟ್ಟು ನಗರದ ನಾಗರಿಕರಿಗೆ ವರ್ಷದಂತ 6 ತಿಂಗಳೊಳಗಾಗಿ ಎಲ್ಲ ಕೆಲಸನ ಮುಗಿಸ್ಕೊಡ್ತೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಕುಡಿಯೋ ನೀರನ್ನು ಉದ್ಘಾಟನೆ ಮಾಡಿ ಈ ತಾಲೂಕಿನ ಜನರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ. ತಾಲೂಕಿನ 346 ಹಳ್ಳಿಗೂ ಭದ್ರದಿಂದ ಕುಡಿಯೋ ನೀರು ಸಮರ್ಪಕವಾಗಿ ಹೋಗ್ತಕ್ಕಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ, ಮುಕ್ತಾಯ ಹಂತದಲ್ಲಿ ತಲುಪಿದೆ. ಇನ್ನೊಂದು 6 ತಿಂಗಳಿಗೆಲ್ಲ ಮುಗಿಸಿ ಮುಖ್ಯಮಂತ್ರಿಗಳು ಕರೆಸಿ ಉದ್ಘಾಟನೆ ಮಾಡ್ತಿರ್ತಕ್ಕಂಥ ಭರವಸೆಯನ್ನು ಇವತ್ತು ಕೊಡ್ತಾ, ಇವತ್ತು ವಿದ್ಯುತ್ ದೀಪದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದೆ. ಮುಂದೆ ಇದು 4 ತಿಂಗಳೊಳಗೆ ನಗರದ ತುಂಬ
ವಿದ್ಯುತ್ ಶಕ್ತಿ ಬೆಳಕು ರಾರಾಜಿಸ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ನೀವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಬೆಸ್ಕಾಂ ಇಲಾಖೆ, ಪುರಸಭೆ ಇಲಾಖೆ ಮತ್ತು ನಗರದ ಎಲ್ಲ ನಾಗರಿಕರು ಕೂಡ ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಯಶಸ್ಸು ಮಾಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಒಟ್ಟಾರೆ ಪಟ್ಟಣದ ಸೌಂದರ್ಯೀಕರಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಯೋಜನೆ ಮತ್ತಷ್ಟು ವೇಗ ನೀಡಲಿದ್ದು, ಈ ಯೋಜನೆಯ ಮೂಲಕ ರಸ್ತೆ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರಾತ್ರಿಯ ವೇಳೆಯ ಸಂಚಾರಕ್ಕೂ ಅನುಕೂಲವಾಗಲಿದೆ. ವಿಶೇಷವಾಗಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಆಧುನಿಕ ಮಾದರಿಯ ಬೀದಿ ದೀಪ ಅಳವಡಿಕೆಯಿಂದ ನಗರದ ಸೌಂದರ್ಯವೂ ಹೆಚ್ಚಲಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟರು. ಪಟ್ಟಣದ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ದೀಪ, ಶಿಕ್ಷಣ ಸೇರಿದಂತೆ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳು ವೇಗ ಪಡೆದುಕೊಳ್ಳುತ್ತಿರುವುದು ಸಾರ್ವಜನಿಕರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. 50 ಲಕ್ಷ ರು ವೆಚ್ಚದಲ್ಲಿ ಈಗಾಗಲೇ ಆಲ್ರೆಡಿ ಆಗಿರ್ತಕ್ಕಂಥ ಕಾಮಗಾರಿಯನ್ನು ವಿದ್ಯುತ್ ಶಕ್ತಿ ದೀಪವನ್ನು ಡಿವೈಡರ್ ವಿದ್ಯುತ್ ಶಕ್ತಿ ದೀಪವನ್ನು ತಾಲೂಕಿನ ಜನಕ್ಕೆ ಈ ಸಾಯಿಬಾಬಾ ವೃತ್ತದಿಂದ ಉಳಿಯಾರ್ ಸರ್ಕಲ್ ವೃತ್ತದವರೆಗೆ ಆಗಿರ್ತಕ್ಕಂಥ ಇದನ್ನು ಉದ್ಘಾಟನೆಯನ್ನು ಸನ್ಮಾನ್ಯ ಗೋವಿಂದಪ್ಪ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ. ಈ ಉದ್ಘಾಟನೆಗೆ ನಮ್ಮ ಎಲ್ಲರೂ ಕೂಡ ಮುಖಂಡರಾಗಮಿಸಿ ಸಂತೋಷವಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂದರೆ, ಇದೇ ರೀತಿ ಅಪ್ ಟು ಗಾಂಧಿ ಸರ್ಕಲ್ನಿಂದ TB ಸರ್ಕಲ್ನಿಂದ ಮತ್ತೆ ಹಿರಿಯೂರು ಕ್ರಾಸ್ವರೆಗೆ, ಆಲ್ರಾಮೇಶ್ವರ ಕ್ರಾಸ್ವರೆಗೆ ಇದೇ ಥರ ಡಿವೈಡರ್ ಅಳವಡಿಕೆ ಆಗ್ತಕ್ಕಂಥ ವಿದ್ಯುತ್ ಶಕ್ತಿ ದೀಪವನ್ನು ಕೂಡ ಆಲ್ರೆಡಿ ಅದು ಗುತ್ತಿಗೆದಾರರಿಗೆ ಆಗಿದೆ. ಅದೇ ರೀತಿ ಮುಖ್ಯ ರಸ್ತೆಯಲ್ಲಿ ಈಗ ಆಲ್ರೆಡಿ ಫಾರೆಸ್ಟ್ ಇಲಾಖೆ ಮುಂದೆ ಆಗ್ತಕ್ಕಂಥ ಸೇತುವೆನೂ ಕೂಡ ಒಂದು ಕಡೆ ಆಗಿದೆ. ನಾವೆಲ್ಲರೂ ಕೂಡ ಒಂದು ಕಡೆ ಹೋಗ್ತಾ ಇದ್ದೀವಿ, ನೋಡಿದ್ದೀರ ತಾವೆಲ್ಲರೂ ಕೂಡ. ಭಾಳ ಅವಶ್ಯಕತೆ ಇತ್ತು. ಅದೆಷ್ಟು ಕೋಟಿ ಸರ್ ಅದು? ಆ ಹಣವನ್ನು ಕೂಡ ಬರೆಸಿ ಗುತ್ತಿಗೆದಾರರಲ್ಲೇ ಕಾರ್ಯಕ್ರಮ ಒಂದು ಕಡೆದು ಆರಂಭ ಮಾಡಿದ್ದಾರೆ. ಅದೇ ರೀತಿ ಈ ಡಿವೈಡರ್ ವೃತ್ತಕ್ಕೆ ವಿದ್ಯುತ್ ದೀಪವನ್ನು ಅಳವಡಿಸಿದ್ದು ಅದನ್ನು ಕೂಡ ಆಲ್ರೆಡಿ ಆಗಿದೆ. ನಮ್ಮ ಪಟ್ಟಣಕ್ಕೆ ಏನು ಬೇಕೋ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ವಿದ್ಯುತ್ ದೀಪ ಇರ್ಬೋದು, ಕುಡಿಯೋ ನೀರಿರ್ಬೋದು, ಇದೆಲ್ಲ ಕೂಡ ನಮ್ಮ ಪಟ್ಟಣಕ್ಕೆ ಕೊಟ್ಟಿರ್ತಕ್ಕಂಥ ಕೋಟಿ ಹಣ ಸದ್ಬಳಕೆ ಆಗಬೇಕು. ಗೋವಿಂದಪ್ಪರಿಗೆ ಒಂದು ಇದಿತ್ತು, ಬರೀ ಹಳ್ಳಿ ವಾತಾವರಣದಲ್ಲೇ ಕೆಲಸ ಮಾಡ್ತಾರೆ ನಿಮ್ಮ ಗೋವಿಂದಪ್ಪರು, ಟೌನಿನ ಕಡೆ ಗಮನನೇ ಹರಿಸಲ್ಲ ಅಂತ ಒಂದು ಒಳಕ್ಕೆ ಭಾಳ ವರ್ಷದಿಂದ ಇತ್ತು. ನಾವು ಅವಾಗ ಯಾವಾಗಲೂ ಹೇಳ್ತಿದ್ವಿ, ಅವ್ರಿಗೇನೋ ಅದು ಹಳ್ಳಿ ವಿಚಾರದಲ್ಲಿ ಹಳ್ಳಿ ಜನಕ್ಕೆ ಒಂದು ಸ್ವಲ್ಪ ಹಂತವಾಗಿ ಕೆಲಸ ಮಾಡ್ಕೊಂಡು ಬಂದರು. ಅಲ್ಲಿ ಸಮೃದ್ಧಿಯಾಗಿ ಪ್ರತಿ ಕಡೆ ನೀರು ಸಿಗಂಗಾಗಿ ಎಲ್ಲ ಕಡೆ ರೈತರು ಸಮೃದ್ಧಿ ಆದಮೇಲೆ ಟೌನ್ ಕಡೆ ಬರ್ತಿದ್ದಾರೆ. ಇವತ್ತು ಎಲ್ಲ ಕಡೆ ರೋಡು ಮತ್ತು ನಮ್ಮ ಲೈಟಿಂದು ವಿಚಾರಗಳು ಅವೆಲ್ಲ ಮಾಡ್ತಿದ್ದಾರೆ. ಮತ್ತು ಅಲ್ಲಿ ಹೈವೇ ರೋಡ್ ಬಂದಿರೋದು ನಮ್ಮ TB ಸರ್ಕಲಿಂದ ಅಂಬೇಡ್ಕರ್ ಸ್ಫೂರ್ತದಿಂದ ಹಿಂಗೆ ಹೋಗಿರೋ ಇದು ಹೈವೇ ರೋಡು ನಮಗೆ ಹೊಸದುರ್ಗಕ್ಕೆ ತಾಗೋದಲ್ಲ. ಅದು ಹೊಳಲ್ಕೆರೆಯಿಂದ ಹಿಂಗೆ ಅಲ್ಲಿ ಮಂಗಳೂರು ಕಡೆ ಹೋಗೋದು. ಗೋವಿಂದಪ್ಪರು ನಮ್ಮ ಹೊಸದುರ್ಗ ತಾಲ್ಲೂಕಿಗೆ ಯಾವುದೂ ಒಂದು ಹೈವೇ ಇಲ್ಲ, ಅಟ್ಯಾಚ್ ಇಲ್ಲ. ದಯವಿಟ್ಟು ನಮ್ಮ ಹೈವೇ ಅಟ್ಯಾಚ್ ಆಗಬೇಕು ಅಂತ ಅವರೊಂದು ಕಾಳಜಿಯಿಂದ ಇವತ್ತು ನಮ್ಮ ಹೈವೇ ಬಂದು ನಮ್ಮ ಹೊಸದುರ್ಗಿಂದ ಹೋಗುತ್ತೆ. ಅದಕ್ಕೆ ಸಂತೋಷ. ಮತ್ತು ಜೊತೆಗೆ ಎಲ್ಲ ಪ್ರತಿ ಕಡೆ ರೋಡು ಅವೆಲ್ಲ ಚೆನ್ನಾಗಿ ಆಗ್ತಿದ್ದಾವೆ. ನಮಗನ್ನಿಸ್ತಿರೋದು ಈ ಹೊಸದುರ್ಗ ತಾಲ್ಲೂಕು ಯಾವ ರೀತಿ ಬೆಳಕಾಗಿತ್ತು ಈಗ ಇದು ಟೌನು, ಅದೇ ರೀತಿ ಈ ತಾಲ್ಲೂಕಲ್ಲಿ ಬೆಳಕಾಗಲಿ. ಗೋವಿಂದಪ್ಪರು ಮಾಡಿರೋಂಥ ಕೆಲಸ ಹೇಳಕ್ಕೆ ಹೋದರೆ ಒಂದು ದೊಡ್ಡ ಲೀಸ್ಟ್ ಆಗತ್ತೆ. ಹಗಲು ರಾತ್ರಿ ಒಂದು ದಿವಸ ಆಗತ್ತೆ. ಈ ತಾಲ್ಲೂಕಲ್ಲಿ ಯಾವ್ದಾರ ಒಂದು ಸ್ವಾತಂತ್ರ್ಯ ಬಂದಾಗಿಂದ ನಾವು ನೋಡಿದರೆ ಆ ಗೋವಿಂದಪ್ಪರ ಕೆಲಸನೇ ಜಾಸ್ತಿ ಇರೋದು. ಮತ್ತು ಯಾರು ಮಾಡಿರೋದು ಅದು ಯಾವುದು ಅಂತ ಒಂದು ಬೆಲ್ಟ್ ಇಟ್ಟು ತೋರಿಸೋ ಅಂಥದ್ದು ಯಾರೂ ಇಲ್ಲ ಸ್ವಾಮಿ. ಹಾಗಾಗಿ ಅದು ಒಂದೇ ಒಂದು ರುದ್ರಪ್ಪರು ಸ್ಕೂಲ್ ಕಟ್ಸಿರೋದು, ಕಾಲೇಜ್ ನೋಡ್ತೀವಿ, ಅದು ನೋಡೋಕ್ಕೈತೆ ಬಿಟ್ಟರೆ ಮತ್ತು ಯಾವೂ ಕಾಣ್ತಿಲ್ಲ. ಹಾಗಾಗಿ ಇನ್ನೂ 1-2 ವರ್ಷ ಐತೆ, ಸಾಕಷ್ಟು ಇದು ಮಾಡಿರಿ. ಮುಂದೆ ಹಂಗೆ ಸಹಕರಿಸ್ಕೊಂಡು ಹೋದರೆ ನಮ್ಮ ತಾಲ್ಲೂಕು ಸ್ವರ್ಗ ಮತ್ತು ನಮ್ಮ ಟೌನ್ ಸ್ವರ್ಗ ಆಗುತ್ತೆ. ಮತ್ತು ಇಲ್ಲೊಂದು ಪಾರ್ಕೂ ಮಾಡೋಕ್ಕೆ ಒಂದು ಇದು ಮಾಡಿದ್ದಾರೆ ಇವರು. ಯಾವತ್ತು ಒಂದು ಪಾರ್ಕ್ ಬೇಕು ಹೊಸದುರ್ಗ ತಾಲ್ಲೂಕಿಗೆ, ಟೌನಿಗೆ ಒಂದು ಜನಕ್ಕೆ ಇದಾಗೋಕ್ಕೆ ಒಂದು ಒಳ್ಳೆ ಒಂದು ಪಾರ್ಕು ಆಗುತ್ತೆ. ಹಾಗಾಗಿ ಇದೇ ರೀತಿ ನೀವೆಲ್ಲ ಸಹಕರಿಸ್ಕೊಂಡು 3 ವರ್ಷ ಆದರೂ ಒಂದು ಇದಿಲ್ಲ, ಯಾವುದೇ ಒಂದು ವಿರೋಧವಾದದ ಒಂದು ಚಕಾರ ಇಲ್ಲ. ಅದೇ ರೀತಿ ಎಲ್ಲರಿಗೂ ಪ್ರೀತಿ ಮಾಡಿಕೊಂಡು ವಿರೋಧ ಪಕ್ಷ ಅನ್ನೋದೇ ಇಲ್ಲ. ಮೊನ್ನೆ ನಾನು ನೇರ ಪ್ರಸಾದದಲ್ಲಿ ಕೂತಿದ್ದೆ, ಗೋವಿಂದಪ್ಪರಿಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರಲ್ಲ ಅಂದರು. ಗೋವಿಂದಪ್ಪರು ಯಾರಿಗೂ ಎಲ್ಲ ರಾಜಕೀಯ ಮಾಡೋದೇ ಚುನಾವಣೆ ಸಂದರ್ಭದಲ್ಲಿ. ರಾಜಕೀಯ ಆದ ತಕ್ಷಣ ಎಲ್ಲರ MLA ಅವರು, ಯಾರು MLA ಅಂತಲ್ಲ, ವಿರೋಧ ಪಕ್ಷ ಏನೂ ಇಲ್ಲ ನಮ್ಮ ತಾಲ್ಲೂಕಿನಲ್ಲಿ. ನೇರವಾಗಿ ಎಲ್ಲರಿಗೂ ಕೆಲಸ ಮಾಡಿಕೊಡ್ತೀರಂತ ನಮ್ಮ ಗೋವಿಂದಪ್ಪರಿಗೆ ಇದೇ ರೀತಿ ಸಹಕರಿಸ್ಕೊಂಡು ಹೋಗಲಿ ಎಲ್ಲ ಅಂತ ಇನ್ನೂ ಒಳ್ಳೆಯ ಅಭಿವೃದ್ಧಿ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.